ನಮ್ಮಲ್ಲಿ ಪಾಪಿಗಳು ಧರ್ಮ ಕೇಳಿಕೊಂಡ್ರು, ಆದರೆ ನಮ್ಮ ದೇಶದಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಜಾತಿ ಕೇಳಿಕೊಳ್ತಾ ಇದ್ದಾರೆ. ಇದು ಭಾರತದ ಅತ್ಯಂತ ಕಟು ಸತ್ಯ. ಮಾನವೀಯತೆಯನ್ನೇ ಮರೆಯುವಂತಹ ಕಾರ್ಕೋಟಿಕ ವಿಷ ಆಯ್ತಾ ಈ ಜಾತಿ ಅನ್ನುವಂಥದ್ದು. ನಾನು ಮೇಲು ನೀನು ಕೀಳು, ನಾನು ಮೇಲ್ಜಾತಿ ನೀನು ಕೀಳು ಜಾತಿ, ನೀನು ನನ್ನ ಮಗಳನ್ನ ಮದುವೆ ಆಗುವ ಹಾಗಿಲ್ಲ ಅಂತ ಒಂದು ಪ್ರಾಣಿಗಳನ್ನು ಕೊಚ್ಚಿಕೊಳ್ಬಾರ್ದು. ಆ ರೀತಿ ಸ್ವಂತ ಮಗಳನ್ನೇ ಕೊಚ್ಚಿ ಕೊಲ್ತಾನೆ ಒಬ್ಬ ತಂದೆ. ಜಾತಿ ಅನ್ನೋದು ಹೆತ್ತ ಮಗಳ ಮೇಲಿನ ಪ್ರೀತಿಯನ್ನು ಕರುಣೆಯನ್ನು ಕೊಲ್ಲುತ್ತೆ ಅಂತ ಅಂದರೆ ಹಿಂದೂ ರಾಷ್ಟ್ರ ಆಗಬೇಕು ಅಂತ ಭಾಷಣ ಹೊಡಿತಾ ಇದ್ದೀವಲ್ಲ ನಾವು. ನಮ್ಮ ದೇಶದ ಒಳಗಡೆ ಇರುವಂಥ ಈ ಕಾರ್ಕೋಟಕ ವಿಷ, ಈ ಜಾತಿ ಪದ್ಧತಿ ಅನ್ನೋದನ್ನು ನಾವು ಯಾಕೆ ನಿರ್ಮೂಲನೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಈ ದೇಶ ಒಂದಾಗಬೇಕು, ಈ ದೇಶ ಹಿಂದೂ ರಾಷ್ಟ್ರ ಆಗಬೇಕು, ಈ ದೇಶ ಒಗ್ಗಟ್ಟಾಗಿ ಮುನ್ನುಗ್ಗಬೇಕು ಅಂದರೆ ನಮ್ಮಲ್ಲಿರುವಂಥ ಈ ಅಸ್ಪೃಶ್ಯತೆ, ಈ ಜಾತಿ ಪದ್ಧತಿಯ ನಿರ್ಮೂಲನೆ ಆಗಲೇಬೇಕು. ಯಾವುದೇ ಒಂದು ಕೊಲೆ, ಯಾವುದೇ ಒಂದು ಸಾವು ಧರ್ಮದ ಆಧಾರದ ಮೇಲೆ ನಡೆದ ತಕ್ಷಣ ಬಂದು ರಾಜಕೀಯ ನಾಯಕರು ಭಾಷಣ ಹೊಡಿತೀರಲ್ಲ, ಎಲ್ಲಿದ್ದೀರಾ ಸರ್ ನೀವೆಲ್ಲ? ರಾಜಕೀಯವಾಗಿ ಭಾಷಣ ಹೊಡಿತೀರಲ್ಲ, ನೀವೆಲ್ಲ ಎಲ್ಲಿದ್ದೀರಾ ಇವತ್ತು? ಒಂದು ಕೀಳು ಜಾತಿಯ ಹುಡುಗನನ್ನ ಮದುವೆ ಆದ್ಲು ಅನ್ನೋ ಕಾರಣಕ್ಕೆ ಒಬ್ಬ ಮೇಲ್ಜಾತಿಯ ಗಂಡಸು ತನ್ನ ಹೆತ್ತ ಮಗಳನ್ನು ಕೊಲ್ತಾನೆ ಅಂತಂದರೆ ಇಂತಹ ಅನಿಷ್ಟ ಪದ್ಧತಿಯ ವಿರುದ್ಧ ಮಾತಾಡೋದಕ್ಕೆ ನಿಮಗೆ ದನಿ ಇಲ್ವಾ? ನಿಮಗೆ ಕರುಣೆ ಇಲ್ವಾ? ಈ ಸಮಾಜದ ಸುಧಾರಣೆಯ ಬಗ್ಗೆ ನಿಮಗೆ ಕನಿಷ್ಠ ಕಲ್ಪನೆ ಇಲ್ವಾ? ದ್ವೇಷ ಭಾಷಣ ಹಿಂದೂ ರಾಷ್ಟ್ರಕ್ಕಿಂತ ಇದು ಇಂಪಾರ್ಟೆಂಟ್ ಅಂತ ತಮ್ಗೆ ಅನ್ಸೋದಿಲ್ವಾ? ಯಾರು ಇದ್ರ ಬಗ್ಗೆ ನೀವುಗಳು ದನಿ ಎತ್ತೋದಿಲ್ವಾ? ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಯಾರು 224 ಶಾಸಕರುಗಳಿದ್ದೀರ, ನಿಮ್ಮ ಕ್ಷೇತ್ರಗಳಲ್ಲಿ ಇನ್ನೂ ಇಂತಹ ಜಾತಿ ವ್ಯವಸ್ಥೆ ಜೀವಂತವಾಗಿದೆ ಅಂತ ಅನ್ನೋದಾದರೆ ನೀವೆಲ್ಲರೂ ಕೂಡ ವಿಧಾನಸೌಧದಲ್ಲಿ ಕೂತು ಕಾನೂನುಗಳನ್ನು ರಚಿಸೋದಕ್ಕೆ ನಾಲಾಯಕ. ಹಾಗಾದರೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ವೀಕ್ಷಕರೇ, ಈ ಮರ್ಯಾದೆ ಕೇಡು, ಇದಕ್ಕೆ ಮರ್ಯಾದೆ ಹತ್ಯೆ ಅಂತ ಯಾರು ಹೆಸರಿಟ್ಟಿದ್ದಾರೋ ಗೊತ್ತಿಲ್ಲ. ಇದು ಮರ್ಯಾದೆ ಅಲ್ಲ. ಏನ್ರಿ ಮರ್ಯಾದೆ ಅಂತಂದರೆ? ಮರ್ಯಾದೆ ಪದದ ಡೆಫಿನೇಷನ್ ಏನು? ಮರ್ಯಾದೆ ಅನ್ನೋದು ಯಾರು ಕೊಡಬೇಕು? ಯಾರು ಆ 4 ಜನ ಸಮಾಜದಲ್ಲಿ ಮರ್ಯಾದೆ ಕೊಡಬೇಕಾಗಿರೋರು? ನಮ್ಮ ಒಳಿತು ಕೆಡುಕುಗಳಿಗೆ ಇಲ್ಲದೆ ಇರೋರು, ನಮ್ಮ ಜೀವನವನ್ನು ಸುಧಾರಿಸೋಕ್ಕೆ ಯೋಗ್ಯತೆ ಇಲ್ಲದೆ ಇರೋರು ನಮ್ಮ ಮರ್ಯಾದೆಯನ್ನು ಡಿಸೈಡ್ ಮಾಡ್ತಾರಾ? ಇವತ್ತು ಈ ಅನಿಷ್ಟ ಪದ್ಧತಿ ಮತ್ತು ಈಗ ಹುಬ್ಬಳ್ಳಿಯಲ್ಲಿ ನಡೆದಿರುವಂಥ ಈ ಮರ್ಯಾದೆ ಹತ್ಯೆಗೆ ಸಂಬಂಧಪಟ್ಟಂತೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಗಣ್ಯರ ಜೊತೆ ಚರ್ಚೆ ಮಾಡ್ತೀವಿ. ಇದೇ ಈ ಕ್ಷಣದ ಸ್ಪೆಷಲ್ ಮರ್ಯಾದೆ ಕೇಡು. ಹಿಂದೂ ರಾಷ್ಟ್ರ ಭಾರತದಲ್ಲಿ ಜಾತಿ ದ್ವೇಷಕ್ಕೆ ಕೊನೆಯೇ ಇಲ್ವಾ? ಹುಬ್ಬಳ್ಳಿಯಲ್ಲಿ ಮರ್ಯಾದಾ ಹತ್ಯೆ. ಈತ ಅಪ್ಪನೋ ರಾಕ್ಷಸನು? ಹೆತ್ತ ಮಗಳಿಗಿಂತ ಜಾತಿನೇ ಹೆಚ್ಚಾಯ್ತಾ ಈ ಪಾಪಿ ತಂದೆಗೆ? ಮಗಳು ಗರ್ಭಿಣಿ ಅನ್ನೋದನ್ನು ನೋಡದೆ ಕ್ರೌರ್ಯ ಮೆರೆದ ತಂದೆ. ಕರ್ನಾಟಕದಲ್ಲಿ ನಾಗರಿಕ ಸಮಾಜವೇ ತಲೆ ತಗ್ಗಿಸುವ ಘೋರ ಕೃತ್ಯ. ದಲಿತ ಹುಡುಗನನ್ನ ಮೇಲ್ಜಾತಿ ಹುಡುಗಿ ಪ್ರೀತಿ ಮಾಡಿದ್ದೆ ತಪ್ಪ? ಜಾತಿ ಕಟ್ಟುಪಾಡು ಮಾನ ಎಂಬ ತಪ್ಪು ಕಲ್ಪನೆಗೆ ಇನ್ನೆಷ್ಟು ಬಲಿ. ಹೆತ್ತ ಮಗಳನ್ನೇ ಕೊಲ್ಲುವಷ್ಟು ಜಾತಿನೇ ಮುಖ್ಯವಾಗೋಯ್ತಾ? ಅಂತರ್ಜಾತಿ ವಿವಾಹಕ್ಕೆ ಇಷ್ಟೊಂದು ವಿರೋಧ ಯಾಕೆ? ಕಾನೂನಿನ ಭಯವೇ ಇಲ್ವಾ ಅಥವಾ ಜಾಗೃತಿ ಕೊರತೆನಾ? ಹುಬ್ಬಳ್ಳಿಯ ಇನಾಂ ವೀರಾಪುರದಲ್ಲಿ ಘನಘೋರ ಮರ್ಯಾದಾ ಹತ್ಯೆ. ಸಮಾಜ ಸುಧಾರಿಸೋದು, ಅಸ್ಪೃಶ್ಯತೆ ತೊಲಗೋದು ಯಾವಾಗ? ಮೇಲ್ಜಾತಿ ಕೆಳಜಾತಿ ತಾರತಮ್ಯ ನಿವಾರಣೆ ಆಗೋದು ಯಾವಾಗ? ಭಾಷಣ ಬಿಗಿಯುವ ನಾಯಕರೇ ಈಗ ಮಾತನಾಡಿ. ಹಿಂದೂ ರಾಷ್ಟ್ರ ದ್ವೇಷ ಭಾಷಣಕ್ಕಿಂತ ಇದು ಇಂಪಾರ್ಟೆಂಟ್ ಅಲ್ವಾ? Sorry.